Hi students, welcome to Charvik Classes YouTube ಚಾನಲ್. ಈ ಒಂದು ವಿಡಿಯೋದಲ್ಲಿ 7th ಕ್ಲಾಸ್ದ ಇಂಗ್ಲಿಷ್ ಫಸ್ಟ್ ಪಾರ್ಟ್ ಸೆಕೆಂಡ್ ಪೋಯಮ್ ಅವೇರ್ನೆಸ್ ಕ್ವಶನ್ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಒಂದೊಂದಾಗಿ ಕ್ವಶನ್ ಆನ್ಸರ್ನ ನೋಡ್ಕೊಳ್ತಾ ಹೋಗಿ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ, C1 ಕೊಟ್ಟಿದ್ದಾರೆ. ಸೊ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಕ್ವಶನ್ ನೋಡ್ರಿ, ಫಸ್ಟ್ ಕ್ವಶನ್, ನೇಮ್ ದ ಥಿಂಗ್ಸ್ ದ್ಯಾಟ್ ಆರ್ ಟಾಸ್ ಆನ್ ದ ಗ್ರಾಸ್. ಹುಲ್ಲಿನ ಮೇಲೆ ಎಸೆಯಲ್ಪಟ್ಟ ವಸ್ತುಗಳನ್ನ ಹೆಸರಿಸಿ ಅಂತ ಹೇಳ್ತಾರೆ. ಸೊ ಹುಲ್ಲಿನ ಮೇಲೆ ಯಾವ ವಸ್ತುಗಳನ್ನ ಎಸೆಯಲ್ಪಟ್ಟಿದ್ದಾರೆ ನೋಡ್ರಿ. ಸೊ ನೋಡ್ರಿ, ಫಸ್ಟ್ ಆನ್ಸರ್ ಕ್ವಶನ್ ಇಲ್ಲಿದೆ. ಸೊ ಬ್ರೋಕನ್ ಬಾಟಲ್ಸ್, ಹಾಫ್ ಬರ್ನ್ ಪೀಸಸ್ ಆಫ್ ಗ್ಲಾಸ್ ಅಂಡ್ ಬಂಡಲ್ಸ್ ಆಫ್ ನ್ಯೂಸ್ ಪೇಪರ್ಸ್ ಆರ್ ಟಾಸ್ ಆನ್ ದ ಗ್ರಾಸ್. ಸೊ ಬ್ರೋಕನ್ ಬಾಟಲ್ಸ್ ಮತ್ತು ಹಾಫ್ ಬರ್ನ್ ಪೀಸಸ್ ಮತ್ತು ಗ್ಲಾಸ್ ಅಂಡ್ ಬಂಡಲ್ಸ್ ಆಫ್ ನ್ಯೂಸ್ ಪೇಪರ್ನ ಎಸೆಯಲ್ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ನೋಡ್ರಿ, ವಾಟ್ ಆರ್ ಸ್ಪ್ರೆಡ್ ಆನ್ ಅವರ್ ಫುಡ್. ಸೊ ನಮ್ಮ ಆಹಾರದ ಮೇಲೆ ಏನನ್ನ ಸಿಂಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ ಆನ್ಸರ್ ನೋಡ್ರಿ, ಪಾಯ್ಸನ್ಸ್ ಅಂಡ್ ಇನ್ಸೆಕ್ಟಿಸೈಡ್ಸ್ ಆರ್ ಸ್ಪ್ರೆಡ್ ಆನ್ ಅವರ್ ಫುಡ್. ಸೊ ವಿಷಕಾರಿ ವಸ್ತುಗಳನ್ನ ಮತ್ತು ಇನ್ಸೆಕ್ಟಿಸೈಡ್ಸ್ ಅಂತಂದ್ರೆ ಕಳೆನಾಶಕಗಳನ್ನ ಸಿಂಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಕ್ವಶನ್ ಥರ್ಡ್ ನೋಡ್ರಿ, ವಾಟ್ ಪೊಲ್ಯೂಷನ್ ಈಸ್ ಮೆನ್ಷನ್ ಇನ್ ದ ಥರ್ಡ್ ಸ್ಟಾಂಜಾ. ಸೊ ಮೂರನೇ ಚರಣದಲ್ಲಿ ಯಾವ ಮಾಲಿನ್ಯವನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ ಆನ್ಸರ್ ನೋಡ್ರಿ, ದ ಇಂಡಸ್ಟ್ರಿಯಲ್ ವೇಸ್ಟ್ ಫ್ಯೂಮ್ಸ್, ಏರ್ಲೈನ್ ಎಮಿಷನ್ಸ್, ಫ್ಯೂಲ್ ಸ್ಮೋಕ್, ನ್ಯೂಕ್ಲಿಯರ್ ವೆಪನ್ಸ್ ಡಿಸ್ಟ್ರಕ್ಷನ್ಸ್, ಇನ್ವಿಸಿಬಲ್ ರೇಸ್ ಇಟಿಸಿ ಆರ್ ಪೊಲ್ಯೂಟಿಂಗ್ ದ ಎನ್ವೈರ್ಮೆಂಟ್. ಸೊ ದ ಇಂಡಸ್ಟ್ರಿಯಲ್ ವೇಸ್ಟ್ ಫ್ಯೂಮ್ಸ್, ಇಂಡಸ್ಟ್ರಿಯಿಂದ ಹೊರಬಂತ ಫ್ಯೂಮ್ಸ್ ಆಗಿರ್ಬೋದು, ಏರ್ಲೈನ್ ಎಮಿಷನ್ಸ್ ಆಗಿರ್ಬೋದು, ಫ್ಯೂಲ್ ಸ್ಮೋಕ್ಸ್ ಮತ್ತು ನ್ಯೂಕ್ಲಿಯರ್ ವೆಪನ್ ಡಿಸ್ಟ್ರಾಕ್ಷನ್ಸ್. ಸೊ ಈ ಎಲ್ಲ ವಸ್ತುಗಳನ್ನ ಏನು ಮಾಡಿದ್ದಾರೆ ಈ ಥರ್ಡ್ ಸ್ಥಾನದಲ್ಲಿ ಪೊಲ್ಯೂಷನ್ಗಳು ಬಂದಿದ್ದಾವೆ. ಸೊ ನೋಡ್ರಿ ಫೋರ್ತ್ ಒಂದು ಕ್ವಶನ್, ವಾಟ್ ರಿಸ್ಕ್ಸ್ ಆರ್ ವಿ ಟೇಕಿಂಗ್ ಬೈ ಸ್ಟೇಯಿಂಗ್ ಇನ್ ಸಚ್ ಅ ವರ್ಲ್ಡ್. ಸೊ ಅಂತ ಜಗತ್ತಿನಲ್ಲಿ ಉಳಿಯುವುದರಿಂದ ನಾವು ಯಾವ ಅಪಾಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ ಆನ್ಸರ್ ನೋಡ್ರಿ, ದೇರ್ ವಿಲ್ ಬಿ ಆನ್ imbalance in the atmosphere, carbon dioxide concentration become more and result in global warming. It can lead to many natural climates. The air the things breathe will be devoid by oxygen, can cause many lung related diseases. Water air pollution can lead to many skin diseases. On the whole, living things will suffer as air water food will be adulterated with toxic substance. ಸೊ ಇದರಿಂದ ಎಲ್ಲ ಏನಾಗ್ತದ ನಮ್ಗೆ ರಿಸ್ಕ್ ಬರ್ತದ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ C2, ಆನ್ಸರ್ ದ ಫಾಲೋಯಿಂಗ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ಯುವರ್ ಗ್ರೂಪ್ ಪಾರ್ಟ್ನರ್ಸ್. ಸೊ ನೋಡಿ C2 ಒಳಗೆ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಗುಂಪು ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿದ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾರೆ. ಸೊ ನೋಡ್ರಿ ಫಸ್ಟ್ ಕ್ವಶನ್ ನೋಡ್ರಿ, ವಾಟ್ ಡ್ಯಾಮೇಜಸ್ ಟು ನೇಚರ್ ಈಸ್ ಡಿಸ್ಕಸ್ಡ್ ಇನ್ ದ ಫಸ್ಟ್ ಸ್ಟಾಂಜಾ. ಮೊದಲ ಚರಣದಲ್ಲಿ ಪ್ರಕೃತಿಗೆ ಯಾವ ಹಾನಿಯನ್ನು ಚರ್ಚಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಸ್ಥಾನದಲ್ಲಿ ಪ್ರಕೃತಿ ಮೇಲೆ ಆಗ್ತಂತ ಏನೇ ಹಾನಿಯನ್ನ ಆಗಿದೆ ಅಂತ ಚರ್ಚಿಸಿದ್ದಾರೆ ಅಂತ ಕೇಳಿದಾರೆ. ಸೊ ಇನ್ ದ ಫಸ್ಟ್ ಸ್ಟಾಂಜಾ, ದ ಡ್ಯಾಮೇಜ್ ಟು ನೇಚರ್ ಈಸ್ ಡನ್ ಬೈ ಕಟ್ಟಿಂಗ್ ಔಟ್ ಟ್ರೀಸ್, ಕನ್ಸ್ಟ್ರಕ್ಟಿಂಗ್ ಮೋರ್ ಕಾಂಕ್ರೀಟ್ ಬಿಲ್ಡಿಂಗ್ಸ್, ಬ್ರೋಕನ್ ಬಾಟಲ್ಸ್, charred pieces of glass and wadded up newspapers are tossed on the grass on the which our surrounding is polluted and there are no trees to give us pressing oxygen. So notice second question notice, how is our food contaminated. So ನಮ್ಮ ಆಹಾರವು ಹೇಗೆ ಕಲುಷಿತವಾಗಿದೆ ಅಂತ ಕೇಳಿದಾರೆ. ಸೊ ಆನ್ಸರ್ ನೋಡ್ರಿ, ದ ಪೆಸ್ಟಿಸೈಡ್ಸ್ ಅಂಡ್ ಇನ್ಸೆಕ್ಟಿಸೈಡ್ಸ್ that are spread on the crops will mix with our food grains. Oceans are filled with crude oils and sea creatures life are contaminated. Thus the terrestrial and seafood get contaminated. ಸೊ ಏನ್ರಿ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ಸ್ ಏನು ಮಾಡತ್ತಂದ್ರೆ ನಮ್ಮ ಆಹಾರ ಅಥವಾ ಬೆಳೆಗಳ ಮೇಲೆ ಸಿಂಪಡಿಸೋದ್ರಿಂದ ಅವೆಲ್ಲ ಏನಾಗ್ತದೆ ನಮ್ಮ ಆಹಾರದಲ್ಲಿ ಮಿಕ್ಸ್ ಆಗಿ ಬರ್ತಾ ಇದೆ. ಹಾಗೆ
ಓಸಿಯನ್ನಲ್ಲಿರುವಂಥ ಸಿ ಕ್ರಿಯೇಚರ್ಸ್ ಅಂದರೆ ಮೀನುಗಳಿದ್ರು ಅಲ್ಲಿ ಏನು ಮಾಡ್ತಾ ಇದ್ದಾವೆ ಅಂದರೆ ಕ್ರೂಡ್ ಆಯಿಲ್ಸ್ ಅಂತಂದರೆ ಈ ಪೆಟ್ರೋಲಿಯಂ ಆಯಿಲ್ಸ್ ಇದಾಗಿರ್ಬೋದು ಮತ್ತು ಕಾರ್ಖಾನೆಯಿಂದ ಬಂತ ಆಯಿಲ್ಗಳನ್ನ ಅದರಲ್ಲಿ ಸಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಅವುಗಳ ಲೈಫ್ ಕೂಡ ಏನಂದ ಅವುಗಳಲ್ಲಿ ಕೂಡ ವಿಷಕಾರಿ ಪದಾರ್ಥ ಬರೋದ್ರಿಂದ ಅವನ ಸೇವಿಸಿಂದ ನಮ್ಗೆ ಏನಾಗ್ತದೆ ಆಹಾರ ಕಲುಷಿತವಾಗಿ ಸಿಗ್ತಾ ಇದೆ. ನೋಡ್ರಿ ಕ್ವಶನ್ ನಂಬರ್ 3 ನೋಡ್ರಿ, ಡಿಸ್ಕ್ರೈಬ್ ದ ವೇ ದ ಏರ್ ಬೀಯಿಂಗ್ ಪೊಲ್ಯೂಟೆಡ್. ಗಾಳಿಯು ಕಲುಷಿತಗೊಳ್ಳುತ್ತಿರುವ ವಿಧಾನವನ್ನು ವಿವರಿಸಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆನ್ಸರ್ ನೋಡ್ರಿ, ನೌ ಡೇಸ್ ದ ನಂಬರ್ ಆಫ್ ಇಂಡಸ್ಟ್ರೀಸ್ ಆರ್ ಮೋರ್. The more manufacturing industries expel the smoke, airlines emitting caustic gases from fuels, the destruction of nuclear weapons cause more air pollution. Cutting up trees also added up their pollution. Air pollution is increased day by day. So nowadays ಏನಾಗ್ತದೆ ಇಂಡಸ್ಟ್ರೀಸ್ ಭಾಳ ಆಗ್ತಿದ್ದಾವೆ. ಅದರೊಳಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಎಕ್ಸ್ಪೆಲ್ ದ ಸ್ಮೋಕ್ಸ್ ಅಂದರೆ ಈ ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ಹೊಗೆ ಆಗಿರ್ಬೋದು, ಏರ್ಲೈನ್ಸ್ ಎಮಿಟಿಂಗ್ ಕಾಸ್ಟಿಂಗ್ ಗ್ಯಾಸ್ ಆಗಿರ್ಬೋದು, ಹಾಗೆ ಈ ನ್ಯೂಕ್ಲಿಯರ್ ವೆಪನ್ಗಳನ್ನ ಉಡಾಯಿಸೋದ್ರಿಂದ ಆಗುವಂಥ ಏರ್ ಪೊಲ್ಯೂಷನ್ದಿಂದ ಏನಾಗ್ತದೆ ಗಾಳಿ ಕಲುಷಿತಗೊಳ್ತಾ ಇದೆ. ಸೊ ಫೋರ್ತ್ ಒಂದು ಕ್ವಶನ್, ಇನ್ ವಾಟ್ ವೇ ಕ್ಯಾನ್ ವಿ ಸಾಲ್ವ್ ದೆನ್ ಪ್ರಾಬ್ಲಮ್ಸ್. ನೋಡ್ರಿ ಈ ಸಮಸ್ಯೆಗಳನ್ನ ನಾವು ಯಾವ ರೀತಿಯಲ್ಲಿ ಪರಿಹರಿಸಬಹುದು ಅಂತೇಳಿ ಕೇಳ್ತಾರೆ. ಸೊ ಆನ್ಸರ್ ನೋಡ್ರಿ, ಆನ್ಸರ್ by watering awareness among people the effects of this pollution, dump the wastes in proper place assigned for it, and reduce, reuse and recycle waste. Teach people how this waste can be reduced. Use of biodegradable things like the paper of jute and cloth bags. Cultivate organic vegetables using organic pesticides. Save rainwater by rainwater harvesting. ಸೊ ನೋಡ್ರಿ ಈ ವಾಯುಮಾಲಿನ್ಯದ ಬಗ್ಗೆ ಜನರಿಗೆ ಏನು ಮಾಡಬೇಕು, ಅವೇರ್ನೆಸ್ ಮೂಡಿಸೋದಾಗಿರ್ಬೋದು. ಹೊಳ್ಳಿ ವೇಸ್ಟ್ ಏನು ವೇಸ್ಟೇಜ್ ಇದೆಯಲ್ಲ ಅದನ್ನ ಪ್ರಾಪರ್ ಪ್ಲೇಸ್ನಲ್ಲಿ ಹಾಕೋದಾಗಿರ್ಬೋದು. ಮತ್ತು ರೆಡ್ಯೂಸ್, ರೆಸ್ಕ್ಯೂ ಆ್ಯಂಡ್ ರೀಸೈಕಲ್ಸ್ ಅಂದರೆ ವಸ್ತುಗಳನ್ನ ನಾವು ಈ ಪ್ಲಾಸ್ಟಿಕ್ ವಸ್ತುಗಳನ್ನ ಕಡಿಮೆ ಯೂಸ್ ಮಾಡೋದಾಗಿರ್ಬೋದು. ಮತ್ತು ಅವನ್ನ ಯೂಸ್ ಹೆಂಗೆ ಮಾಡೋದು ಮತ್ತು ರೀಸೈಕಲ್ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಡೋದ್ರಿಂದ ಈ ಪ್ರಾಬ್ಲಮ್ ಹೋಗ್ಲಾಡಿಸ್ಬೋದು. ಹಾಗೆ ಪೀಪಲ್ ಹೌ ದಿಸ್ ವೇಸ್ಟ್ ಕ್ಯಾನ್ ಬಿ ರೆಡ್ಯೂಸ್ ಅಂದರೆ ಜನರ ಈ ವೇಸ್ಟ್ ಮಟೀರಿಯಲ್ಸ್ಗಳನ್ನ ಹೆಂಗೆ ಕಡಿಮೆ ಮಾಡ್ಕೋಬೋದು ಅಂತೇಳಿ ಅವ್ರಿಗೆ ಗೈಡೆನ್ಸ್ ಮಾಡೋದಾಗಿರ್ಬೋದು. ಮತ್ತು ಬಯೋಡಿಗ್ರೇಡಬಲ್ ಥಿಂಗ್ಸ್ ಅಂತಂದರೆ ಕೊಳೆಯುವಂಥ ವಸ್ತುಗಳನ್ನ ಉಪಯೋಗಿಸೋದ್ರಿಂದ ಅಂದರೆ ಪೇಪರಿಂದ ಮಾಡಿದಂಥ ವಸ್ತುಗಳಾಗಿರ್ಬೋದು ಮತ್ತು ಬಟ್ಟೆಯಿಂದ ತಯಾರಿಸಿದ ವಸ್ತುಗಳನ್ನ ಯೂಸ್ ಮಾಡೋದ್ರಿಂದ ಈ ಪೊಲ್ಯೂಷನ್ ನಾವು ತಡಿಬೋದು. ಹಾಗೆ ಕಲ್ಟಿವೇಟ್ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಅಂದರೆ ಆರ್ಗ್ಯಾನಿಕ್ ವಸ್ತುಗಳನ್ನ ಬಳಸೋದ್ರಿಂದ ಅಥವಾ ವೆಜಿಟೇಬಲ್ಸ್ನ ನಾವು ಬಳಸೋದ್ರಿಂದ ಇದನ್ನ ಕಡಿಮೆ ಮಾಡ್ಬೋದು. ಮತ್ತು ಸೇವ್ ರೈನ್ ವಾಟರ್ಸ್ ಬೈ ರೈನಿ ಹಾರ್ವೆಸ್ಟಿಂಗ್ ಅಂದರೆ ಮಳೆ ನೀರನ್ನು ಕೊಯ್ಲು ಮಾಡೋದ್ರಿಂದ ಅಂದರೆ ಮಳೆ ನೀರನ್ನು ನಾವು ಸಂಗ್ರಹಿಸೋದ್ರಿಂದ ನಾವು ಈ ಸಮಸ್ಯೆಗಳಿಂದ ಪರಿಹಾರನ ಕಂಡ್ಕೋಬೋದು. ನೋಡಿರಿ C3, ಆನ್ಸರ್ ದ ಫಾಲೋಯಿಂಗ್ ಆಫ್ಟರ್ ಡಿಸ್ಕಸಿಂಗ್ ಇನ್ ಗ್ರೂಪ್ಸ್. ಸೊ ನೋಡ್ರಿ ಗುಂಪಿನಲ್ಲಿ ಚರ್ಚೆ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂತ ಹೇಳಿದ್ದಾರೆ. ಸೊ ನೋಡಿ ಫಸ್ಟ್ ಒಂದು ಕ್ವಶನ್, ವಾಟ್ ಮೆಸೇಜ್ ಡಸ್ ದ ಪೋಯಮ್ ಗಿವ್. ನೋಡಿ ಕವಿತೆ ಯಾವ ಸಂದೇಶವನ್ನ ನೀಡುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ನೋಡಿ, ವಿ ಆರ್ ಲಿವಿಂಗ್ ಇನ್ ಅ ಪೊಲ್ಯೂಟೆಡ್ ಎನ್ವೈರನ್ಮೆಂಟ್. ಇಫ್ ವಿ ಡು ನಾಟ್ ಟೇಕ್ ಎನಿ action, we may suffer in the future. We are the main cause to pollute the environment, so we should correct it. Everyone should be aware of this. Without the environment, man cannot live. So purifying the environment is our responsibility. Planting of more trees, keeping our surroundings clean, and minimize the use of non-biodegradable substances like plastic, chemicals, glass, etc. To save ourselves, we should save the environment. The poem gives this message. Second one question, write the least 5 environmental awareness statements displayed in public places. So ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಲಾದ ಕನಿಷ್ಠ 5 ಪರಿಸರ ಜಾಗೃತಿ ಹೇಳಿಕೆಗಳನ್ನ ಬರೆಯಿರಿ ಅಂತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಒಂದು ನೋಡ್ರಿ, there is a no life zone without
ozone. Second one ನೋಡ್ರಿ, avoid plastics, use biodegradable materials. Third one ನೋಡ್ರಿ, save water. Fourth one, don't pollute water resource like pond, lake, river, sea and ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ, ಈ ಪೋಯಮ್ ಸಮ್ರಿ ಕೊಡಿದ, ಅವೇರ್ನೆಸ್ ಸಮ್ರಿ ಇನ್ ಇಂಗ್ಲೀಷ್. ಸೊ ಇದರ ಪೂರ್ತಿ ಪೋಯಮ್ದು ಏನಿದೆ ಸಮ್ರಿ ಇದೆ ಇದರಲ್ಲಿ. ಸೊ ಅವೇರ್ನೆಸ್ ಇಸ್ ಅ ಪೋಯಮ್ ರಿಟನ್ ಬೈ Saraiva Stults. Here the post wants us to be aware of the environment which we live in. We can see the broken bottles, half-burnt glasses, papers and all kinds of waste here and there. The people throw unwanted solids carelessly and it causes environmental pollution. We live in polluted environment. Our food is contaminated with poisons, insecticides and pesticides. Since it is spread on the crops, thick crude oil is mixed in the sea and oceans, cause great distractions to aquatic plants and animals. We consume this type of adulterated food. Industries throw out poisonous gases and pollute the air which we breathe. All people should be aware of pollutions and take necessary action. Otherwise, the whole of mankind may be destroyed in the future years. ಸೊ ನೋಡ್ರಿ, ಇಲ್ಲಿ ಪೂರ್ತಿ ಸಮ್ರಿ ಇದೆ. ನೆಕ್ಸ್ಟ್ ಇಲ್ಲಿ ಕನ್ನಡದಾಗೂ ಸಮ್ರಿ ಕೊಟ್ಟಿದ್ದೀನಿ ನೋಡ್ರಿ. ಅವೇರ್ನೆಸ್ ಸಮ್ರಿ ಇನ್ ಕನ್ನಡ. ಸೊ ನೋಡಿ, ಸಾರಾಂಶ ಕೊಟ್ಟಿದೆ ಕನ್ನಡದಲ್ಲಿದೆ. ಅವೇರ್ನೆಸ್, ಈ ಪದ್ಯವನ್ನು ಸೈಲ್ವಿಯಾ ಸ್ಟಲ್ಟ್ಸ್ ಅವರ ಬರೆದಿದ್ದಾರೆ. ನಾವು ವಾಸ ಮಾಡುವ ಪರಿಸರ ಹೇಗಿದೆ, ಎಲ್ಲೆಂದರಲ್ಲಿ ಒಡೆದ ಗಾಜಿನ ಸೀಸೆಗಳು, ಅರ್ಧ ಉಳಿದ ಗಾಜಿನ ಚೂರು, ವಾರ್ತಾಪತ್ರಿಕೆಯ ತುಣುಕುಗಳು, ಘನತ್ಯಾಜ್ಯ, ಮರಗಳಿಂದ ಬಂದ ತ್ಯಾಜ್ಯ ವಸ್ತುಗಳು, ಹೀಗೆ ಸುತ್ತಮುತ್ತ ಕೊಳಕು ವಸ್ತುಗಳು, ಇಂತಹ ಪರಿಸರದಲ್ಲಿ ವಾಸಿಸುತ್ತಿದ್ದೇವೆ. ನಾವು ತಿನ್ನುವ ಆಹಾರ ವಿಷಪೂರಿತವಾಗಿದೆ, ಏಕೆಂದರೆ ಬೆಳೆಗಳಿಗೆ ಕ್ರಿಮಿನಾಶಕ ಹಾಗೂ ಕೀಟನಾಶಕಗಳನ್ನು ಸಿಂಪಡಿಸುತ್ತಾರೆ. ಸಮುದ್ರ ಮತ್ತು ಸಾಗರಗಳಲ್ಲಿ ಖನಿಜ ತೈಲಗಳು ಸೇರಿ ಜಲಚರಗಳಿಗೆ ವಿಪತ್ತುಂಟಾಗಿದೆ. ನಾವು ಸೇವಿಸುವ ಆಹಾರ ಕಲುಷಿತವಾಗಿದೆ. ಕೈಗಾರಿಕೆಗಳಿಂದ, ವಾಹನಗಳಿಂದ, ವಿಮಾನಗಳಿಂದ ಬರುವ ಹೊಗೆ ಗಾಳಿಯನ್ನು ಸೇರುತ್ತದೆ. ಪರಮಾಣು ಶಸ್ತ್ರಾಸ್ತ್ರಗಳಿಂದ ಬರುವ ವಿಷಪೂರಿತ ಅನಿಲ ಸೇರಿ ವಾಯುಮಾಲಿನ್ಯ ಉಂಟಾಗುತ್ತದೆ. ಇಂಥ ಗಾಳಿಯನ್ನು ನಾವು ಸೇವಿಸಬೇಕಾಗಿದೆ ಮತ್ತು ಸೇವಿಸುತ್ತಿದ್ದೇವೆ. ಈಗ ಎಲ್ಲ ಮಾನವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯದಿದ್ದರೆ ಮುಂದೆ ದೊಡ್ಡ ಅನಾಹುತವನ್ನು ಎದುರಿಸಬೇಕಾಗುತ್ತದೆ. ಇಡೀ ಮಾನವಕುಲವೇ ನಾಶವಾಗಬಹುದು. ಆದ್ದರಿಂದ ಸರಿಯಾದ ಜಾಗೃತಿಯನ್ನು ನಾವು ಈಗಾಗಲೇ ಕೈಗೊಳ್ಳಬೇಕಾಗಿದೆ. ಸೊ ಇದು ಅವೇರ್ನೆಸ್ ಪದ್ಯದ ಕನ್ನಡ ಸಾರಾಂಶ. ಸೊ ಇಲ್ಲೊಂದಿಷ್ಟು ಗ್ಲೋಸರಿ ಕೊಟ್ಟಿದ್ದಾರೆ, ಅಂದರೆ ಕಠಿಣ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ. ನೋಡಿ ಬರ್ಕೊಳ್ಳಿ ವಿದ್ಯಾರ್ಥಿಗಳನ್ನ. ಸೊ ಇಲ್ಲಿಗೆ ಈ ಪಾಠದ ಕ್ವಶನ್ ಆನ್ಸರ್ಸ್ ಮುಕ್ತಾಯ ಆಯಿತು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿದ್ಯಾರ್ಥಿಗಳೇ. ಸೊ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.